ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮುನಿಷಾ ಗೌಡ. ಸೊ ಇವತ್ತಿನ ಬ್ಲಾಗ್ ಬಂದು ನನ್ನ ಹೇರ್ ಕೇರ್ ರೂಟೀನ್. ತುಂಬಾ ಚೆನ್ನಾಗಿ ಕೇಳಿದ್ದೀರಾ ನನ್ನ ಹೇರ್ ಕೇರ್ ಆಗಲಿ ಮತ್ತೆ ನಾನು ಏನು ಹೇರ್ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಆಸ್ ಯು ಕ್ಯಾನ್ ಸಿ ನಮ್ದು ಒಳಗಡೆ ಎಲ್ಲ ಆಲ್ಮೋಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಹೋಗ್ಬಿಟ್ಟಿದೆ, ಇವನ್ ದ ಹೇರ್ ಕಲರ್ ಟು. ಸೊ ಅದನ್ನ ಮತ್ತೆ ನಾನು ಮಾಡ್ಸಕ್ಕಂತ ಹೋಗ್ತಾ ಇದ್ದೀನಿ. ಸೊ ಐ ಥಾಟ್ ಯಾಕೆ ಇದನ್ನ ವ್ಲಾಗ್ ತರ ಮಾಡಿ ನಿಮಗೆ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು. ಸೊ ನಾನ್ ಮಾಡಿಸೋ ಜಾಗದಲ್ಲಿ ತುಂಬಾ ನ್ಯಾಚುರಲ್ ಆಗಿ ಹೇರ್ ಸ್ಟ್ರೈಟ್ನಿಂಗ್ ನ ಮಾಡ್ತಾರೆ. ಅಂಡ್ ಅವ್ರು ಏನೇನ್ ಹಾಕ್ತಾರೆ, ಕೆಮಿಕಲ್ಸ್ ಇಂದ ಇರ್ಬೋದು, ಏನೇನ್ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲಾನು ನಾನು ಈ ವ್ಲಾಗ್ ಅಲ್ಲಿ ಕವರ್ ಮಾಡ್ತೀನಿ. ಅಂಡ್ ಯಾ ಹೋಪ್ ಯು ಗೈಸ್ ವಿಲ್ ಲವ್ ಇಟ್. ಸೊ ಬನ್ನಿ ಹೋಗಿ ನೋಡೋಣ ಯಾವ ರೀತಿ ನನ್ನ ಹೇರ್ ಸ್ಟ್ರೈಟ್ನಿಂಗ್ ಪ್ರಾಸೆಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾನು ತೋರಿಸ್ತೀನಿ. ಹಾಯ್ ಮಾ. ನಮ್ಮಮ್ಮ ಆಲ್ರೆಡಿ ಬಂದುಬಿಟ್ಟಿದ್ದಾರೆ, ನನಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಸಲೂನ್. ಬಂದಿದ್ದೀನಿ ಹೇರ್ ಕಟ್ಟಿಗೆ ಮತ್ತು ಸ್ಟ್ರೈಟ್ನಿಂಗ್ ಮಾಡ್ಸೋಕ್ಕೆ. ಆ್ಯಂಡ್ ಇವರೇ ನನ್ನ ಹೇರ್ ಸ್ಟೈಲಿಸ್ಟ್. ಸೊ ಇದಿರೋದು ಬಂದು ಜೆ ಪಿ ನಗರ್, ಅರ್ಕೆರೆ, ಮೈಕೋ ಲೇಔಟ್ ಅಂತ ಅಂದ್ಬಿಟ್ಟು ಅರ್ಕೆರೆಯಲ್ಲಿದೆ. ಹಾಂ, ಸೊ ಎಂಟೈರ್ ಲೊಕೇಶನ್ ಡೀಟೇಲ್ಸ್ನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಸೊ ಈ ಸಲೂನ್ ಬಗ್ಗೆ ಹೇಳಬೇಕಂದ್ರೆ ನಾನು ಆಲ್ಮೋಸ್ಟ್ ಸಿನ್ಸ್ 2015 ಮಾಡಿಸ್ತಾ ಇದ್ದೀನಿ, ವಿಚ್ ಇಸ್ ನಥಿಂಗ್ ಬಟ್ ನನ್ನ ಇಂಜಿನಿಯರಿಂಗ್ ಡೇಸಿಂದನೂ ಕೂಡ. ಫಸ್ಟ್ ನಮ್ಮ ಅಕ್ಕ ಮಾಡಿಸ್ಕೊಂಡಿದ್ಲು ಇಲ್ಲಿ. ಅವಳದು ಹೇರ್ ಟೆಕ್ಸ್ಚರ್ ಫುಲ್ ಕರ್ಲಿ ಹೇರ್ ಅವಳದು. ಬಟ್ ಎಷ್ಟು ನ್ಯಾಚುರಲ್ ಆಗಿ ಅವಳಿಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ಲು ಅಂತ ಅಂದರೆ ಜನಕ್ಕೆ ನೋಡೋಕ್ಕೆ ಇಟ್ ಆ್ಯಕ್ಚುಲಿ ಫೆಲ್ಟ್ ಲೈಕ್ ಅವಳದು ನಿಜವಾದ ಕೂದಲೇ, ಸ್ಟ್ರೈಟನ್ ಹೇರ್ ಥರ ಅಂತ ಅಂದ್ಬಿಟ್ಟು. ಸೊ ಐ ವಾಸ್ ಲೈಕ್ ಓಕೆ, ನಾನು ಕೂಡ ಮಾಡಿಸಿ ನೋಡಬೇಕು. ಬಿಕಾಸ್ ನನ್ನ ಹೇರ್ ಟೆಕ್ಸ್ಚರ್ ಬಂದು ಇಟ್ಸ್ ಸಾರ್ಟ್ ಆಫ್ ಫ್ರಿಝಿ ಮತ್ತು ವೇವಿ ಹೇರ್. ಸೊ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅಲ್ವಾ, ಎಲ್ಲ ಹುಡುಗಿರಿಗೂ ಆಸೆ ಇರುತ್ತೆ ಒನ್ಸ್ ಇನ್ ದೇರ್ ಲೈಫ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ದ್ಯಾಟ್ಸ್ ಹೌ ಐ ಸ್ಟಾರ್ಟೆಡ್. ಸೊ ನನ್ನ ಹೇರಿಗೆ ಫಸ್ಟ್ ಟೈಮ್ ಮಾಡಿಸಿದಾಗ ಇಟ್ ಕೇಮ್ ಔಟ್ ವೆಲ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಬಂದು ಎವ್ರಿ ಡೇ ಕಾಲೇಜಿಗೆ ಏನು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಲಪ್ಪ ಈ ಕೂದಲಲ್ಲಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಒನ್ಸ್ ಐ ಗಾಟ್ ಹೇರ್ ಸ್ಟ್ರೈಟನ್ ಡನ್, ಎಷ್ಟು ಸಿಂಪಲ್ ಅನ್ನಿಸ್ತಾಯಿತ್ತು ಅಂದರೆ ತಲೆ ಬಾಚಲಿಲ್ಲ ಅಂದರೂ ಕೂಡ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಅಷ್ಟು ಈಸಿ ಟು ಮೇಂಟೈನ್, ಬಿಕಾಸ್ ಆಫ್ ವಿಚ್ ನಾನು ಇವಾಗಲೂ ಕೂಡ ಅದನ್ನೇ ಪ್ರಿಫರ್ ಮಾಡೋದು ಹೇಳಬೇಕಂತ ಅಂದರೆ. ಸೊ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ, ನಾನು ಆಲ್ಮೋಸ್ಟ್ 9 to 10 ಟೈಮ್ಸ್ ಹೇರ್ ಸ್ಟ್ರೈಟ್ನಿಂಗ್ನ ಮಾಡಿಸಿದ್ದೀನಿ. ಈಗಲೂ ಕೂಡ ನಂದು ಹೇರ್ ಎಷ್ಟು ನ್ಯಾಚುರಲ್ ಆಗಿ ಸ್ಟ್ರೈಟಾಗಿ ಕಾಣಿಸುತ್ತೆ ಅಂತ ಅಂದರೆ, ನಾಟ್ ಓನ್ಲಿ ದ್ಯಾಟ್, ಎಷ್ಟು ಹೆಲ್ದಿನೂ ಕೂಡ ಕಾಣಿಸುತ್ತೆ ಅಂದರೆ ಜನಕ್ಕೆ ಗೊತ್ತೇ ಆಗೋದಿಲ್ಲ ನಂದು ನ್ಯಾಚುರಲ್ ಹೇರ್ ಬಂದು ಫ್ರಿಝಿ ಹೇರ್ ಅಂತ ಅಂದ್ಬಿಟ್ಟು. ಸೊ ಐ ವುಡ್ ರೇಟ್ ದ ಸಲೂನ್ 5/5 ವಿತೌಟ್ ಅ ಸೆಕೆಂಡ್ ಥಾಟ್. ನಾನು ಮತ್ತೆ ಹೋಗಿ ಇಲ್ಲೇ ಮಾಡಿಸ್ತೀನಿ. ಸೊ ನನಗೆ ಯಾವ ಸಲೂನು ಕೂಡ ನಂಬರ್ ಇಲ್ಲ, ಬಿಕಾಸ್ ನಾನು ತುಂಬ ಜನ ಫ್ರೆಂಡ್ಸ್ನ ನಾನು ನೋಡಿಬಿಟ್ಟಿದ್ದೀನಿ ಎಷ್ಟು ಮಟ್ಟಕ್ಕೆ ಅವ್ರ ಕೂದಲನ್ನ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಪಾಪ ಹೋಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ತಾರೆ, ಒಂದು ಪ್ರಾಸೆಸ್ ತಪ್ಪಾದ್ರೂ ಕೂಡ ತುಂಬ ಅಂದರೆ ತುಂಬ ಕೆಟ್ಟದಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು ಪರ್ಕೆ ಕಡ್ಡಿ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆಲ್ಲರಿಗೂ ನಾನು ರೆಕಮೆಂಡ್ ಮಾಡೋದು, ಪ್ಲೀಸ್ ಇಲ್ಲಿಗೆ ಬಂದು ಮಾಡಿಸ್ಕೊಂಡು ಹೋಗಿ ಇಫ್ ಯು ಆರ್ ವೆರಿ 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 ಕಾನ್ಷಿಯಸ್ ಅಬೌಟ್ ಯುವರ್ ಹೇರ್. ಸೊ ಕಮಿಂಗ್ ಟು ದ ಪ್ರಾಸೆಸ್, ಫಸ್ಟ್ ಇವ್ರು ಏನು ಮಾಡ್ತಾರೆ ಅಂದರೆ ಹೇರ್ ವಾಶ್ನ ಮಾಡ್ತಾರೆ. ಸೊ ಬೇಸಿಕಲಿ ಏನಂದರೆ, ನೀವು ಹೇರಿಗೆ ಏನಾದರೂ ಕಂಡೀಷ್ನರ್ ಆಗಲಿ ಇಲ್ಲ ಅಂತ ಅಂದರೆ ನೀವು ಆಯಿಲ್ ಏನಾರು ಹಾಕಿದ್ದಾಗ, ಸೊ ನೀವು ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ರು ಕೂಡ ದೇ ಮೇಕ್ ಶೋರ್ ದೇ ವಾಶ್ ಇಟ್ ಅಗೇನ್, ಬಿಕಾಸ್ ಒಂದು ಸ್ವಲ್ಪ ಆಯಿಲ್ ಇದ್ರೂ ಕೂಡ ದಿಸ್ ಕೆಮಿಕಲ್ಸ್ ಡಸಂಟ್ ಸ್ಟಿಕ್ ಆನ್ ಯುವರ್ ಹೇರ್. ಸೊ ಅದಕ್ಕೋಸ್ಕರ ಹೇರ್ ವಾಶ್ನ ಮಾಡ್ತಾರೆ ಅವ್ರು ಫಸ್ಟ್. ಸೊ ಒನ್ಸ್ ಆಫ್ಟರ್ ಹೇರ್ ವಾಶ್ ಅವ್ರು ಯೂಸ್ ಮಾಡೋ ಅಂಥ ಶ್ಯಾಂಪು ಬಂದು ಡಿಫ್ಯಾಬ್ಲೆಸ್ ಅಂತ ಅಂದ್ಬಿಟ್ಟು, ಡಿಫ್ಯಾಬ್ಲೆಸ್ ಶ್ಯಾಂಪು, ಡಿಫ್ಯಾಬ್ಲೆಸ್ ಕಂಡೀಷ್ನರ್ ಅಂತ ಬಂದ್ಬಿಟ್ಟು. ಸೊ ಒನ್ಸ್ ಆಫ್ಟರ್ ದೇ ಹೇರ್ ವಾಶ್ ನೆಕ್ಸ್ಟ್ ಪ್ರಾಸೆಸ್ ಬಂದು ಬ್ಲೋ ಡ್ರೈ ಮಾಡ್ತಾರೆ. ಸೊ ಬ್ಲೋ ಡ್ರೈಗಿಂತ ಮುಂಚೆ ನಾನೇನು ಮಾಡಿಸ್ದೆ ಅಂದರೆ ಹೇರ್ ಕಟ್ ಮಾಡಿಸ್ದೆ. ಸೊ ಈ ಸತಿ ಒಂದು ಸ್ವಲ್ಪ ಶಾರ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ಮಾಡಿಸ್ದೆ. ಬಟ್ ಮುಂಚೆನೂ ಕೂಡ ಸ್ವಲ್ಪ ಶಾರ್ಟ್ ಹೇರ್ ಟ್ರೈ ಮಾಡಿದ್ದೆ, ವಿಚ್ ಐ ಆ್ಯಕ್ಚುಲಿ ರಿಯಲಿ ಲವ್ಡ್ ಇಟ್. ಸೊ ಈ ಸತಿನೂ ಕೂಡ ಮಾಡಿಸೋಣ ಅಂತ ಅಂದ್ಕೊಂಡು ಹೋದೆ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು.
ಸೊ ನಾನು ಹೇರ್ ಕಟ್ ಮಾಡಿಸ್ದೆ. ಸೊ ನಿಮಗೂ ಏನಾದ್ರು ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದರೆ ಫಸ್ಟ್ ಏರ್ ವಾಶ್ ಆದಮೇಲೆ ಹೇರ್ ಕಟ್ನ ಮಾಡ್ತಾರೆ ಅವರು. ಸೊ ನಾನು ಮಾಡಿಸಿರೋ ಹೇರ್ ಕಟ್ ಹೆಸರು ಬಂದು ಲೇಯರ್ಡ್ ಹೇರ್ ಕಟ್. ಸೊ ಆಲ್ಮೋಸ್ಟ್ ಒಂದು 4 to 5 ಲೇಯರ್ಸ್ ನಾನು ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಯು ಕ್ಯಾನ್ ಸಿ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲೇಯರ್ಸ್ ಇಯರ್. ಮುಂದೆಗಡೆ ಇಟ್ಸ್ ವೆರಿ ಸಿಂಪಲ್, ಜಸ್ಟ್ ಅಲ್ಲೂ ಕೂಡ ಬ್ಯಾಂಗ್ಸ್ ಥರ ಮಾಡಿಸಿದ್ದೀನಿ ನಾನು. ದ್ಯಾಟ್ ಈಸ್ ಆಲ್ಸೋ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಬಟ್ ಆದರೂ ಒನ್ಸ್ ಎಲ್ಲ ಹೇರ್ ಕಟ್ಟೆಲ್ಲ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊಟ್ಟೆ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟುದ್ದ ಕೂದಲು ಇದ್ದಿದ್ದು ನಾನು ಇಷ್ಟು ಮಟ್ಟಕ್ಕೆ ಕಟ್ ಮಾಡಿಸ್ಬಿಟ್ನಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಏನು ಮಾಡೋದು, ಈಗ ಆಲ್ರೆಡಿ ಕಟ್ ಆಗಿದೆಲ್ಲ ಮತ್ತೆ ವಾಪಸ್ ನಾನು ಹಾಕ್ಕೊಳಕ್ಕಾಗೋದಿಲ್ಲಲ್ಲ ಅಂತ ಐ ವಾಸ್ ಲೈಕ್ ಓಕೆ, ಇದೇ ಲುಕ್ನ ನಾನು ಮೇಂಟೈನ್ ಮಾಡಬೇಕು, ಇದೇ ಲುಕ್ಕಲ್ಲಿ ನಾನು ನನ್ನ ಔಟ್ಫಿಟ್ಸ್ನೂ ಕೂಡ ರೆಡಿ ಮಾಡ್ಕೊಬೇಕು. ಥಾಟ್ಸ್ ಸ್ಟಾರ್ಟೆಡ್ ಟು ಕಮಿಂಗ್ ಇನ್ ಟು ಮೈ ಮೈಂಡ್. ಸೊ ಯಾ, ದಿಸ್ ಈಸ್ ಹೌ ದ ಹೇರ್ ಕಟ್ ಲುಕ್ಸ್. ಸೊ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬಂದು ಸೇಫ್ಟಿ ಕ್ರೀಮ್ ಅಂತ ಅಂದ್ಬಿಟ್ಟು. ಸೊ ಇದು ಏನಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಕೇಳಿ ನೋಡಿದೆ ಅವ್ರನ್ನ. ಸೊ ಅವಾಗ ಅವ್ರು ಹೇಳಿದ್ದೇನಂತ ಅಂದರೆ, ನಮ್ಮ ಹೇರ್ ಡ್ಯಾಮೇಜ್ ಆಗಬಾರ್ದು, ಸಿನ್ಸ್ ಇಷ್ಟೊಂದೆಲ್ಲ ಕ್ರೀಮ್ ಯೂಸ್ ಮಾಡ್ತಿದ್ದಾರೆ ಅಲ್ವಾ, ಸೊ ಆ ಕ್ರೀಮಿಗೆ ತುಂಬ ಡ್ಯಾಮೇಜ್ ಆಗಬಾರ್ದು ಹೇರು ಅಂತ ಅಂದ್ಬಿಟ್ಟು ಈ ಪರ್ಟಿಕ್ಯುಲರ್ನ ಕ್ರೀಮ್ ಯೂಸ್ ಮಾಡಿದ್ರು. ಸೊ ಒನ್ಸ್ ಆಫ್ಟರ್ ಹೇರ್ ಕಟ್ ನೆಕ್ಸ್ಟ್ ಪ್ರಾಸೆಸ್ ಬಂದು ಹೇರ್ ಸ್ಟ್ರೈಟ್ನಿಂಗ್ ಕ್ರೀಮ್. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಮುಂಚೆ ಮಾಡಿಸಿರೋದ್ರಿಂದ ನನಗೆ ಮೇಲಿಂದ ಅಪ್ಲೈ ಮಾಡ್ತಿಲ್ಲ. ಅವರು ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ, ಬಟ್ ದೇ ಮೇಕ್ ಶ್ಯೂರ್ ಎವ್ರಿ ಸ್ಟ್ರ್ಯಾಂಡ್ಸ್ ಆಫ್ ಯೋರ್ ಹೇರ್ ಆ ಕೆಮಿಕಲ್ನ ಅಬ್ಸರ್ವ್ ಮಾಡಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನೆಂದರೆ ಅವರು ರೂಟ್ಗೆ ಅಪ್ಲೈ ಮಾಡೋದಿಲ್ಲ, ಜಸ್ಟ್ ಆನ್ ಯೋರ್ ಹೇರ್. ಸೊ ಎಲ್ಲದನ್ನೂ ನೀಟಾಗಿ ಅಪ್ಲೈ ಮಾಡಿಕೊಂಡು ಹೋದರು. ಆಲ್ಸೋ ಈ ವ್ಲಾಗಲ್ಲಿ ನೀವು ಕೇಳಿರೋ ಬೇಸಿಕ್ ಕ್ವೆಶನ್ಸ್ಗೆ ಒಂದು ಸ್ವಲ್ಪ ಆನ್ಸರ್ ಮಾಡ್ತೀನಿ. ತುಂಬ ಜನ ಕೇಳಿದ್ದೀರಾ, ಇದು ಎಷ್ಟು ವರ್ಷ ತನಕ ಬರುತ್ತೆ, ಇಲ್ಲ ತಿಂಗಳಷ್ಟು ಬರುತ್ತಾ, ಸ್ಟ್ರೈಟ್ನಿಂಗಾ ಅಥವಾ ಬೋಟಾಕ್ಸಾ ಇದು, ಇಲ್ಲ ಸ್ಟ್ರೈಟ್ನಿಂಗಾ ಇಲ್ಲ ಕೆರಾಟಿನ ಇದು. ಸೊ ಈ ಥರ ಕ್ವೆಶನ್ಸ್ ಎಲ್ಲ ಕೇಳಿದ್ದೀರಾ. ಸೊ ಈ ಎಲ್ಲ ಕ್ವೆಶನ್ಸ್ಗೂ ಕೂಡ ನಾನು ಈ ವ್ಲಾಗಲ್ಲೇ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಕ್ವೆಶನ್, ಸ್ಟ್ರೈಟ್ನಿಂಗ್ ಮಾಡಿಸಿರೋದು ಎಷ್ಟು ವರ್ಷ ತನಕ ಬರುತ್ತೆ ಇಲ್ಲ ತಿಂಗಳ ತನಕ ಬರುತ್ತಾ ಅಂತ ಅಂದ್ಬಿಟ್ಟು. ಸೊ ನನ್ನ ಹೇರ್ ಟೆಕ್ಸ್ಚರಿಗೆ ಆಲ್ಮೋಸ್ಟ್ ಒನ್ ಇಯರ್ 2 months ತನಕ ಬರುತ್ತೆ. ಸಿನ್ಸ್ ವೇವಿ ಹೇರ್ ಇರೋದ್ರಿಂದ ನಂದು ಆಲ್ಮೋಸ್ಟ್ 1 year 2 months ತನಕ ಬರುತ್ತೆ. ಸೊ ಯಾ, ಬೇರೆ ಲೈಕ್ ಫಾರ್ ಎಕ್ಸಾಂಪಲ್ ಕರ್ಲಿ ಹೇರ್ ಏನಾದರೂ ಇರೋರು ಸೊ ಕರ್ಲಿ ಹೇರ್ ಇರೋರಿಗೆ ಆಲ್ಮೋಸ್ಟ್ ಒಂದು 7 to 8 months ತನಕ ನೀಟಾಗಿರುತ್ತೆ. ಸೊ ವೆನ್ ಐ ಸೇ ಸ್ಟ್ರೈಟ್ನಿಂಗ್ ಇಷ್ಟು ತಿಂಗಳು ಇಲ್ಲ ಇಷ್ಟು ವರ್ಷ ತನಕ ಬರುತ್ತೆ ಅಂತ ಅಂದರೆ, ನಿಮ್ಮ ಸ್ಟ್ರೈಟೆಂಡ್ ಹೇರ್ ಏನೂ ಹಾಳಾಗೋದಿಲ್ಲ, ಬಟ್ ನಿಮ್ಮ ನ್ಯಾಚುರಲ್ ಹೇರ್ ಏನು ರೂಟಿಂದ ಬೆಳೆಯುತ್ತೆ ಅಲ್ವಾ, ಅದ್ರದ್ದು ಮತ್ತು ಸ್ಟ್ರೈಟ್ನಿಂಗ್ ಹೇರ್ದು ಎರಡೂ ಡಿಫ್ರೆನ್ಸು ಕಾಣಿಸ್ತಾ ಇರುತ್ತೆ. ಸೊ ದ್ಯಾಟ್ಸ್ ವೆನ್ ಪೀಪಲ್ ಗೆಟ್ ಟು ನೋ ಓಕೆ ಇವ್ರದ್ದು ಸ್ಟ್ರೈಟನ್ ಹೋಗಿದೆ ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಆವಾಗಲೇ, ಸೊ ಈ ಟೈಮ್ ಪೀರಿಯಡಲ್ಲೇ ನಾನು ಕೂಡ ಹೋಗಿ ಮಾಡಿಸ್ಕೊಂಡು ಬರ್ತೀನಿ. ಸೊ 45 minutes ಲೇಟರ್ ಏನು ಮಾಡಿದಂದರೆ ಅವರು ಹೇರ್ ವಾಶ್ ಆದಮೇಲೆ ಅವ್ರು ಮಾಡಿದ್ದು ಬಂದು ಹೇರ್ ಸ್ಟ್ರೈಟ್ನಿಂಗ್ ಮಿಷಿನಲ್ಲಿ ಸ್ಟ್ರೈಟ್ ಮಾಡ್ಕೊಂಡು ಹೋಗಿದ್ದವರು. ಸೊ ಇದು ವೆರಿ 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 ಇಂಪಾರ್ಟೆಂಟ್. ಎಷ್ಟು ನೀಟಾಗಿ ಮಾಡಬೇಕಂತ ಅಂದರೆ, ಸೊ ವಾಟ್ ಎವರ್ ಈ ಪ್ರಾಸೆಸ್ಸಲ್ಲಿ ಏನು ಮಾಡ್ತಾರೆ ಅದೇ ನಿಮ್ಮ ಸ್ಟ್ರೈಟೆಂಡ್ ಹೇರ್. ಸೊ ಅದನ್ನು ಮಾಡ್ಕೊಂಡು ಹೋದರು, ಸೆಕ್ಷನ್ ಬೈ ಸೆಕ್ಷನ್ ತೆಗೆದು ನೀಟಾಗಿ ಹೇರ್ ಸ್ಟ್ರೈಟ್ನ ಮಾಡ್ಕೊಂಡು ಹೋದರು. ಸೊ ಒನ್ಸ್ ಸ್ಟ್ರೈಟ್ನಿಂಗ್ ಆದಮೇಲೆ ನೆಕ್ಸ್ಟ್ ಅಪ್ಲೈ ಮಾಡೋ ಕ್ರೀಮ್ ಬಂದು ನ್ಯೂಟ್ರಲೈಸರ್ ಅಂತ ಅಂದ್ಬಿಟ್ಟು. ಇದೊಂದು ಎಷ್ಟು ಗಮ್ ಅನ್ನುತ್ತೆ ಅಂತ ಅಂದರೆ, ನನಗೆ ಇದೊಂದೇ ಕ್ರೀಮ್ ತುಂಬ ಇಷ್ಟ ಆಗೋದು. ಅಷ್ಟು ಚೆನ್ನಾಗಿ ವಾಸನೆ ಬರುತ್ತೆ ಇದ್ರದ್ದು ಫ್ರೇಗ್ರೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಯಾ, ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗ್ತಾರೆ. ಇದನ್ನು ಕೂಡ ಆಲ್ಮೋಸ್ಟ್ ಒಂದು 45 minutes ತನಕ ಸೆಟ್ ಆಗೋಕ್ಕೆ ಬಿಡ್ತಾರೆ. ಸೊ ಇದು ಸೆಟ್ ಆಗ್ತಾಯಿಲ್ಲಿ ನಾನು ನಿಮ್ಮ ನೆಕ್ಸ್ಟ್ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಇದು ಕೆರಾಟಿನಾ ಇಲ್ಲ ಸ್ಟ್ರೈಟ್ನಿಂಗಾ, ಇಲ್ಲ ಇದು ಸ್ಟ್ರೈಟ್ನಿಂಗಾ ಬೋಟಾಕ್ಸಾ ಅಂತ ಕೇಳ್ತಾರೆ. ಹ್ಯಾಸ್ ಐ ಆಮ್ ಬೀಂಗ್ ವೆರಿ ಕ್ಲಿಯರ್, ಇದು ಸ್ಟ್ರೈಟ್ನಿಂಗ್ ಅಂತಲೇ ಕರೆಯೋದು. ಕೆರಾಟಿನ್ ಇಸ್ ಕ್ವೈಟ್ ಡಿಫ್ರೆಂಟ್. ಬೋಟಾಕ್ಸು ಕೂಡ ನಿಮ್ಮ ನ್ಯಾಚುರಲ್ ಹೇರಿಗೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಟು ಮೇಕ್ ಇಟ್ ಲುಕ್ ಹೆಲ್ದಿ. ಕೆರಾಟಿನ್ ಒಂದು 15 ಇಲ್ಲ 2 to 3 monthsಗೆ ಸ್ವಲ್ಪ ಕ್ರೀಮ್ಸು, ಕೆಮಿಕಲ್ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡಿ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಸೊ 45 minutes ಎಲ್ಲ ಆಯಿತು. ನೆಕ್ಸ್ಟ್ ಬಂದು ನನ್ನ ಫೈನಲ್ ಹೇರ್ ವಾಶ್. ಸೊ ಇದನ್ನು ಕೂಡ ನೀಟಾಗಿ ವಿದೌಟ್ ಎನಿ ಶ್ಯಾಂಪೂ ಆರ್ ಕಂಡೀಷ್ನರ್ನ ಯೂಸ್ ಮಾಡ್ದಲೇ ಹೇರ್ ವಾಶ್ನ ಮಾಡ್ಕೊಂಡು ಹೋಗ್ತಾರೆ ಅವರು. ಸೊ ಇದೂ ಕೂಡ ಅವರು ನೀಟಾಗಿ ಮಾಡಬೇಕಾಗತ್ತೆ, ಬಿಕಾಸ್ ಇದಾದಮೇಲೆ ಯು ಕಾಂಟ್ ವಾಶ್ ಯೋರ್ ಹೇರ್ ಆ್ಯಟ್ ಆಲ್.
ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಹೇರ್ ವಾಶ್ ಆದಮೇಲೆ ಬ್ಲೋ ಡ್ರೈ ಮಾಡ್ತಾರೆ. ಅದಷ್ಟೇ, ಬ್ಲೋ ಡ್ರೈ ಆದಮೇಲೆ ನಿಮಗೆ ಹೇರ್ ಸ್ಟ್ರೈಟ್ನಿಂಗ್ ಆಗಲಿ ಮತ್ತೊಂದು ಕ್ರೀಮ್ ಆಗಲಿ ಏನೂ ಅಪ್ಲೈ ಮಾಡಲ್ಲ. ಅಪ್ಲೈ ಮಾಡೋದು ಒಂದೇ ಹೇರ್ ಸಿರಮ್ ಅಷ್ಟೇ. ಸಿನ್ಸ್ ಹೇರ್ ವಾಶ್ ಆಗಿರೋದ್ರಿಂದ ಹೇರ್ ಸಿರಮ್ನ ಅಪ್ಲೈ ಮಾಡ್ತಾರೆ. ಸೊ ನಿಮ್ಮ ನೆಕ್ಸ್ಟ್ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ. ಇದು ಹೇರ್ ಫಾಲ್ ಆಗುತ್ತಾ ಇಲ್ವಾ ಅಂತ ಕೇಳ್ತೀರಾ. ಆಬ್ವಿಯಸ್ಲಿ ಮಿನಿಮಮ್ 100 ಸ್ಟ್ರ್ಯಾಂಡ್ಸ್ ಆಫ್ ಹೇರ್ ಏನು ಹೋಗುತ್ತೋ ಅದು ಕಾಮನ್ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಮೇ ಬಿ ಒಂದು ಸ್ವಲ್ಪ ಜಾಸ್ತಿ ಹೋದರೂ ಹೋಗುತ್ತೆ. ಬಟ್ ಟ್ರಸ್ಟ್ ಮೀ, ನೀವು ಒಂದು ಸ್ವಲ್ಪ ನೀಟಾಗಿ ನಿಮ್ಮ ಕೂದಲನ್ನ ಮೇಂಟೈನ್ ಮಾಡಿದ್ರೆ ನಿಮ್ಮದು ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ, ವಿಚ್ ಯು ಶುಡ್ ರಿಯಲಿ ನೀಡ್ ಟು ಟೇಕ್ ಕೇರ್ ಆಫ್. ಸೊ ಏನು ಶ್ಯಾಂಪು ಕೊಟ್ಟಿರ್ತಾರೋ ಇಲ್ಲ ನಿಮ್ಮದೇ ಏನು ಶ್ಯಾಂಪು ಏನಿರುತ್ತೆ ಅದನ್ನು ನೀಟಾಗಿ ಯೂಸ್ ಮಾಡಿ. ಸೊ ಇವತ್ತು ನಂದು ಹೇರ್ ವಾಶ್ ಡೇ ಆಲ್ಮೋಸ್ಟ್ 48 hours ಆಗಿದೆ. ಸೊ ನಾನು ಮಾಡಿಸೋ ಜಾಗದಲ್ಲಿ ಐರನ್ನು ಬೇರೆ ಕಡೆನೂ ಇದು ಹೇಳ್ತಾರೋ ಇಲ್ವೋ, ಐ ಹ್ಯಾವ್ ನೋ ಐಡಿಯಾ. ಬಟ್ ನಾನು ಮಾಡಿಸೋ ಜಾಗದಲ್ಲಿ ದೇ ಸೇ ದ್ಯಾಟ್ ಕ್ಲಿಪ್ ಹಾಕಬೇಡಿ ಮತ್ತು ಈ 48 hours ಹೇರ್ ವಾಶ್ ಮಾಡೋಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು, ಆಮೇಲೆ ಕೂದಲು ಕೂಡ ಈಗ ಸಿಕ್ಸ್ಕೊಂತೀವಲ್ಲ ಈ ರೀತಿನೂ ಮಾಡಬೇಡಿ ಅಂತ. ಬಿಕಾಸ್ ಈ 48 hours ಕೂದಲು ಸೆಟ್ ಆಗೋ ಟೈಮು. ಸೊ ಯಾ, ಹೇರ್ ವಾಶ್ ಮಾಡಿಲ್ಲ ನಾನು, ಕ್ಲಿಪ್ಪು ಕೂಡ ಹಾಕಿಲ್ಲ ಒಂದು ಚೂರು. ಸೊ ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್ ನೌ. ಸೊ ಇವತ್ತು ಹೋಗಿ ನಾನು ಹೇರ್ ಕಲರ್ ಮಾಡಿಸ್ತಾ ಇದ್ದೀನಿ. ನೋಡ್ಬೋದು ಒಂದು ಸ್ವಲ್ಪ ಹೇರ್ ಕಲರ್ ಇದೆ ಅಲ್ವಾ ನಂದು ಹಳೆಯದು. ಸೊ ಅದನ್ನು ನಾನು ಮತ್ತೆ ಹೇರ್ ಕಲರ್ ಮಾಡಿಸ್ತಾ ಇದ್ದೀನಿ. ಈ ಲುಕ್ಕಿಗೆ ಆ ಹೇರ್ ಕಲರ್ ಹೇಗೆ ಕಾಣಿಸುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಆ್ಯಂಡ್ ನಾನು ಮಾಡಿಸ್ತಿರೋ ಹೇರ್ ಕಲರ್ ನೇಮ್ ಬಂದು ಗೋಲ್ಡನ್ ಹನಿ ಅಂತ ಅಂದ್ಬಿಟ್ಟು. ಸೊ ಹೋಗ್ತಾ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಹೇಗೆ ನನ್ನ ಫೈನಲ್ ಲುಕ್ ಕಾಣಿಸುತ್ತೆ ಅಂತ. ಹೋಪ್ ಈ ಹೇರ್ ಕಟ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಲುಕಿಂಗ್ ಗುಡ್, ನನಗಂತೂ ಇಷ್ಟ ಆಯಿತು. ಸೊ ಬನ್ನಿ ಹೋಗೋಣ. ಸೊ 48 hours ಆದಮೇಲೆ ಹೇರ್ ವಾಶ್ಗಂತ ಹೋದೆ. ಸೊ ದಿಸ್ ಹೇರ್ ವಾಶ್ ಇಸ್ ಕಾಂಪ್ಲಿಮೆಂಟ್ರಿ. ಸೊ ನನಗೆ ಇದನ್ನು ಕಾಂಪ್ಲಿಮೆಂಟ್ರಿ ಥರ ಮಾಡಿಕೊಡ್ತಾರೆ. ಬಟ್ ನಾನು ಹೇರ್ ಕಲರ್ ಮಾಡಿಸ್ತಾ ಇರೋದ್ರಿಂದ ಹೇರ್ ವಾಶ್ ನನಗೆ ಮಾಡಲಿಲ್ಲ. ಯಾಕಂದರೆ ನಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಇರುತ್ತೆ ಅಲ್ವಾ, ಸೊ ಅದು ನೀಟಾಗಿ ಕುತ್ಕೊಳ್ಳುತ್ತೆ ವೆನ್ ಯು ಸ್ಟಾರ್ಟ್ ಟು ಅಪ್ಲೈ ಹೇರ್ ಕಲರ್. ಸೊ ಅದಕ್ಕೋಸ್ಕರ ನನಗೆ ಡೈರೆಕ್ಟಾಗಿ ಹೇರ್ ಕಲರಿಂಗ್ನ ಸ್ಟಾರ್ಟ್ ಮಾಡಿದ್ರು ಅವ್ರು ಅಪ್ಲೈ ಮಾಡೋಕ್ಕೆ. ಕಲರ್ ನೇಮ್ ಬಂದು ಹನಿ ಗೋಲ್ಡನ್ ಅಂತ ಅಂದ್ಬಿಟ್ಟು. ಸೊ ಸಿನ್ಸ್ ಹೇರ್ ಕಲರ್ ಮಾಡಿಸ್ತಾ ಇರೋದ್ರಿಂದ ಹೇರ್ ಕಲರಿಂಗ್ ಬಗ್ಗೆನೂ ಒಂದು ಸ್ವಲ್ಪ ಕ್ವೆಶನ್ಸು ಕೂಡ ಆನ್ಸರ್ ಮಾಡ್ತೀನಿ ನಾನು. ಸೊ ತುಂಬ ಜನಕ್ಕೆ ಏನಂತ ಅಂದರೆ ಡ್ರೈ ಆಗಿಬಿಡುತ್ತಾ ಹೇರ್ ಕಲರ್ ಮಾಡಿಸಿದ್ರೆ ಅಂತ ಅಂದ್ಬಿಟ್ಟು. ಡೆಫಿನೆಟಾಗಿ ಆಗೇ ಆಗುತ್ತೆ. ಏನಕ್ಕಾಗುತ್ತೆ ಅಂತ ಅಂದರೆ ಬ್ಲೀಚ್ ಏನಾದ್ರು ತುಂಬ ಯೂಸ್ ಮಾಡಿದರೆ ಹಾಗೆ ಆಗುತ್ತೆ. ಬಟ್ ಐ ಮೇಕ್ ಶ್ಯೂರ್ ನನಗೆ ಜಾಸ್ತಿ ಬ್ಲೀಚ್ ಹಾಕಬೇಡಿ ಅಂತಲೇ ಹೇಳ್ತೀನಿ ನಾನು ಅವರಿಗೆ. ಸೊ ದೇ ಆಲ್ಸೋ ಡೂ ದ ಸೇಮ್. ಸೊ ಅದರಿಂದ ನನ್ನ ಹೇರ್ ಕಲರಿಂಗ್ ಅಷ್ಟು ಡ್ರೈ ಆಗೋದಿಲ್ಲ, ಡ್ರೈ ಆಗೋಕ್ಕೂ ಬಿಡೋದಿಲ್ಲ. ಬಿಕಾಸ್ ನಾನು ಒಂದು ಸ್ವಲ್ಪ ಹೇರ್ ಮಾಸ್ಕ್ ಅದು ಇದೆಲ್ಲ ಅಪ್ಲೈ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಅಪ್ಲೈ ಕಂಡೀಷ್ನರ್, ಇದನ್ನು ಮತ್ತೆ ಹೇಳ್ತೀನಿ ನಾನು, ಕಂಡೀಷ್ನರ್ನ ಮಿಸ್ ಮಾಡಲೇಬೇಡಿ ನಿಮ್ಮ ಹೇರ್ ವಾಶ್ ರುಟೀನಲ್ಲಿ. ಆ್ಯಂಡ್ ಹೇರ್ ಸಿರಮ್ನು ಕೂಡ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಪ್ರಾಸೆಸ್ ಡಿಸ್ಕ್ರಿಪ್ಷನ್. ಹೋಪ್ ನಿಮಗೆ ಪ್ರತಿಯೊಂದನ್ನು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಕ್ವೆಶನ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಯಾ, ದಿಸ್ ಈಸ್ ಮೈ ಫೈನಲ್ ಲುಕ್. ಸೊ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸೊ ಇವತ್ತಿಗೆ ಬಂದು ಆಲ್ಮೋಸ್ಟ್ 4 days ಆಗಿದೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಮತ್ತು ಹೇರ್ ಕಲರಿಂಗ್ ಮಾಡಿಸಿ. ಸೊ ಐ ಥಾಟ್ ಹೇರ್ ವಾಶ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು. ಸೊ ಹೇರ್ ವಾಶಿಗೆ ನಾನು ಯೂಸ್ ಮಾಡೋ ಶ್ಯಾಂಪು ಬಂದು ಟಿ ಫ್ಯಾಬುಲಸ್ ಅಂತ ಅಂದ್ಬಿಟ್ಟು. ಸೊ ಸೇಮ್ ಶ್ಯಾಂಪು ಸೇಮ್ ಕಂಡೀಷನ್, ಅಂದರೆ ಸೇಮ್ ಬ್ರ್ಯಾಂಡಿನ ಕಂಡೀಷನರ್ ನಾನು ಯೂಸ್ ಮಾಡ್ತೀನಿ. ನಾನು ಮಾಡಿಸಿದ್ನಲ್ಲ ಆ ಸಲೂನಲ್ಲೇ ಇದು ಸಿಗುವಂಥ ಶ್ಯಾಂಪು. ಸೊ ಯಾ, ಸೊ ಇದನ್ನು ನಾನು ಆಲ್ಮೋಸ್ಟ್ ಒಂದು 3-4 months ತನಕ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡ್ತೀನಿ. ಈ ಶ್ಯಾಂಪೂನ ನಾನು ಯಾಕೆ 3-4 months ತನಕ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ನೀಟಾಗಿ ಹೇರ್ ಸೆಟ್ ಆಗುತ್ತೆ. ಆನ್ ಅ ಲಾಂಗರ್ ಟರ್ಮ್ ಅಲ್ಲಿ ಕೂದಲು ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಇವನ್ ನಾವು ಹೇರ್ ಕಲರಿಂಗ್ ಮಾಡ್ತಿರೋರು ಒಂದು ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು, ಯಾಕಂದ್ರೆ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಐ ಮೇಕ್ ಶೋರ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಬ್ರ್ಯಾಂಡ್.
ಶಾಂಪೂ ಆಗಲಿ ಇಲ್ಲ ಕಂಡೀಷನರ್ ಆಗಲಿ. ಆ್ಯಂಡ್ ಸಮಥಿಂಗ್ ದಟ್ ಯು ಮಸ್ಟ್ ಆಲ್ವೇಸ್ ಕೀಪ್ ಇನ್ ಮೈಂಡ್ ಏನಂತ ಅಂದರೆ, ನೀವು ಹೇರ್ ವಾಶ್ ಆದಮೇಲೆ ಹೇರ್ ಸಿರಮ್ನ ನೀವು ಡೆಫಿನೆಟ್ ಆಗಿ ಯೂಸ್ ಮಾಡೋದಂತೂ ಮರಿಲೇಬೇಡಿ. ದಿಸ್ ಒನ್ ಯು ಆರ್ ಸಪೋಸ್ ಟು ಅಪ್ಲೈ ಇಟ್ ಆನ್ ಯೋರ್ ಹೇರ್, ನಾಟ್ ಆನ್ ಯೋರ್ ರೂಟ್. ಸೊ ದಟ್ ಈಸ್ ಸಮಥಿಂಗ್ ದಟ್ ಯು ಮಸ್ಟ್ ಕೀಪ್ ಇನ್ ಮೈಂಡ್. ಸೊ ಅಷ್ಟೇ, ಹೋಪ್ ನಿಮ್ಗೆ ಎಲ್ಲ ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋಸಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ. ಆ್ಯಂಡ್ ಬಾಯ್.